ಶಾಸಕರು ಬಂದಾಗ ನಾವು ಟೇಪ್ ಕಟ್ ಮಾಡೋದು ತೋರಿಸ್ಬಾರ್ದು, ನಮ್ಮ ಶೌಚಾಲಯಗಳನ್ನು ತೋರಿಸ್ಬೇಕು. ಮೊದಲನೇದಾಗಿ ನೀವೇ ಇಂಪಾರ್ಟೆಂಟ್ ಈ ಕಾರ್ಯಕ್ರಮಕ್ಕೆ. ಈಗ ನಾನು ಏನು ಹೇಳೋಕೊಟ್ಟು ಒಂದು ನಿಮಿಷ ಸೈಲೆಂಟಾಗಿ ಇದ್ಬಿಡಿ. ಮೊನ್ನೆ ಶಾಸಕರು ಇದೇ ಥರ ನಮ್ಮ ಪ್ರೌಢಶಾಲೆಗೆ ಬಂದರು. ನಾವು ಶಾಸಕರನ್ನ ತಪ್ಪುದಾರಿಗೆ ಎಳಿತಾ ಇದ್ದೀವಿ ನಾವೇ. ಯಾಕೆ ಅಂತ ಹೇಳ್ತಿದ್ದಕ್ಕಿಂದ್ರೆ, ಶಾಸಕರು ಬಂದಾಗ ನಾವು ಟೇಪ್ ಕಟ್ ಮಾಡೋದು ತೋರಿಸ್ಬಾರ್ದು, ನಮ್ಮ ಶೌಚಾಲಯಗಳನ್ನು ತೋರಿಸ್ಬೇಕು. ಅವ್ರು ಆ ಶೌಚಾಲಯ ನೋಡಿದ ತಕ್ಷಣ 4,90,000 ರೂಪಾಯಿ ಆ ಗಂಟೆಯಲ್ಲಿ ಟಿಪಿಯಿಂದ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅದೀಗ ಬುದ್ಧಿ ಪೂಜೆ ಮಾಡೋಕ್ಕೂ ಕೂಡ ಅವರೇ ಬರ್ತಾರೆ. ನಾವು ಸಮಸ್ಯೆಗಳನ್ನು ತೋರಿಸ್ದೆ ಪಟಾಕಿ ಹೊಡೆದು ಅಂದರೆ, ನಮ್ಮ ಶಾಸಕರು ಪಟಾಕಿ ಹೊಡೀರಿ ಅಂತ ನಿಮ್ಮನ್ನು ಯಾವತ್ತೂ ಕೇಳಿಲ್ಲ. ನಾವು ಪಟಾಕಿ ಹೊಡಿತಿದ್ದೀವಿ ಅಂದರೆ ಅದು ಅವಮಾನ. ದಯವಿಟ್ಟು ಇನ್ನು ಮುಂದೆ ಶಾಸಕರು ಬಂದಾಗ ಪಟಾಕಿ ಹೊಡೆಯೋದು ನಿಲ್ಸೋಣ. ಅವರಿಂದ ಏನೇನು ಸೌಲಭ್ಯಗಳು ಬರ್ತವೆ, ಸರ್ಕಾರ ಅಂದರೆ ಏನು, ನಮ್ಮ ಪ್ರಜಾಪ್ರಭುತ್ವ ಅಂದರೆ ಏನು, ಅದರ ಅರಿವನ್ನು ದಯವಿಟ್ಟು ಇಟ್ಕೊಬೇಕು. ನಾನಿಲ್ಲಿ 6 ತಿಂಗಳ ನಂತರ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಬಂದಾಗ ನಮಗೆ ನಾಚಿಕೆ ಆಯ್ತು. ಯಾಕೆ ಅಂದರೆ ನೀವೆಲ್ಲ ಪೇರೆಂಟ್ಸ್ ಇದ್ದೀರಾ, ಯಾರ್ಯಾರು ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಬಂದಿದ್ದೀರಾ, ಶೌಚಾಲಯಗಳನ್ನು ಯಾರ್ಯಾರು ನೋಡಿದ್ದೀರಾ? ನಿಮ್ಮ ಮಕ್ಕಳು ಹೋಗ್ತಕ್ಕಂಥ ಶೌಚಾಲಯದಲ್ಲಿ ನೀರು ಬರ್ತಾ ಇದೆಯಾ, ನೀರಿದೆಯಾ, ಕ್ಲೀನಿಂಗ್ ಇದೆಯಾ? ಅವ್ರು ಎಷ್ಟೋ ಜನ ನೀರೇ ಕುಡಿತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಒಬ್ಬನ ಜವಾಬ್ದಾರಿ ಅಂತಲ್ಲ, ನೀವೆಲ್ಲರೂ ಜವಾಬ್ದಾರಿ ತಗೊಂಡ್ರೆ ನೀವೇನು ಪ್ರಾಥಮಿಕ ಶಾಲೆಗಳು, ಸರ್ಕಾರಿ ಶಾಲೆ ಅನ್ನೋದಕ್ಕೆ ನೀವು ಫೀಸ್ ಕಟ್ತಾ ಇಲ್ಲ ಅನ್ನೋದನ್ನ ಫಸ್ಟ್ ತೆಗೆದಾಕ್ರಿ. ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ ಎಲ್ಲರೂ ಆಲ್ರೆಡಿ ಪ್ರೀಪೇಯ್ಡ್ ಗ್ರಾಹಕರು, ಆಲ್ರೆಡಿ ದುಡ್ಡು ಕಟ್ಟಿದ್ದಾರೆ. ಈ ಹಂಚು ಬರೋಕ್ಕೆ, ಈ ಶಾಲೆ ಬರೋಕ್ಕೆ ಆಲ್ರೆಡಿ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದೀರಾ. ನೀವು ಕಟ್ಟಿರೋಂಥ ತೆರಿಗೆನ ನೀವು ಉಪಯೋಗಿಸ್ಕೊಳ್ರಿ ಅಂದರೆ ತಗೊಂಡೋಗಿ ಖಾಸಗಿ ಶಾಲೆಗೆ ಹಾಕ್ತೀವಿ ಅಂತಿದ್ದೀರಾ. ನಿಮ್ಮನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಖಾಸಗಿ ಶಾಲೆಗೆ ಹಾಕಿಲ್ಲ, ಇಲ್ಲಿಗೆ ಹಾಕಿದ್ದೀರಾ. ಜವಾಬ್ದಾರಿ ಅರ್ಥಕೊಂಡು ಇಲ್ಲಿಗೆ ಬರಬೇಕು, ಇಲ್ಲಿ ಕೇಳಬೇಕು ಏನಾಗಿದೆ, ಎತ್ತಾಗಿದೆ. ಪೇರೆಂಟ್ಸ್ ಮೀಟಿಂಗ್ ಅಂತ ಯಾಕೆ ಮಾಡ್ತಾರೆ? ಯಾರೋ STMC ಸದಸ್ಯರಿದ್ದಾರಂತೆ, ಯಾರೋ ಮಾಡಿಬಿಡ್ತಾರಂತೆ, ಮಾಡಿಸಿದ್ರಂತೆ. ಮಾಸ್ಟರ್ಗಳಿಗೆ ಏನಿಲ್ಲ ಅಂದ್ರೆ 70-80 ಸಾವಿರ ಸಂಬಳ ಕೊಡ್ತಾ ಇದ್ವಿ. ಅವ್ರು ಮೊಟ್ಟೆ ಲೆಕ್ಕ ಇಡಂಗೆ ಆಗ್ಬಿಡಿತ್ತು ಪಾಪ. ಮೊಟ್ಟೆ ಬಾಳೆಹಣ್ಣು ಬಂತೋ ಇಲ್ಲೋ ಅಂತ. ಇನ್ನು ಗುಣಮಟ್ಟದ ಶಿಕ್ಷಣ ಎಲ್ಲಿ ಸಿಗ್ತದೆ? ನಮ್ಮ ಊರಿನವರೇ ಹಿರಿಯರು ಕೇಳಿದ್ರು KPSC ಶಾಲೆ ಅಂತ. ದಯವಿಟ್ಟು ರಂಗಾಪುರ, ಕರಡಿಪುರ, ಕಾರಣಘಟ್ಟ, ಕಲ್ಶೆಟ್ಟಹಳ್ಳಿ ಆ ಊರಿನಲ್ಲಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ. ಸೊಕ್ಕೆ ಅಭಿವೃದ್ಧಿ ಆಗ್ತಾ ಇದೆ, ಒಪ್ಕೊಳ್ಳೋಣ. ಸೊಕ್ಕೆ ಶಾಲೆ ಬೇಕು, ಒಪ್ಕೊಳ್ಳೋಣ. ಆಡಳಿತ ವಿಕೇಂದ್ರೀಕರಣ ಆಗಬೇಕು. ಆದರೆ ನಮ್ಮ ಊರಿನ ಮಕ್ಕಳು ಮತ್ತೆ ಅಲ್ಲಿಂದನೇ ಯಾವುದೋ ವ್ಯಾನಾಗೋ ಬಸ್ಸಾಗೋ ಬಂದು ಇಲ್ಲಿ ಪಾಠ ಕಲಿಯೋದಕ್ಕಿಂತ ಆಯಾ ಊರಲ್ಲಿ ಆಯಾ ಶಾಲೆ ಇರಬೇಕು. ನೀವು ಯಾವ ಊರಿಂದ ಎಲ್ಲೆಲ್ಲಿಂದ ಬರ್ತಿದ್ದೀರೋ ನಿಮ್ಮೂರು ಶಾಲೆ ಮುಚ್ಚಾಕಿ ಇಲ್ಲಿ ಬರ್ತಿರೋದು. ನಾನು ಇದನ್ನು ಹೊಗಳಕಣಕ್ಕೆ ಹೇಳ್ತಾ ಇಲ್ಲ, ನಮ್ಮೂರವ್ರು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾ ಇಲ್ಲ. ನಿಮ್ಮೂರಲ್ಲಿ ಶಾಲೆ ಮುಚ್ಚೋಗ್ತಾ ಇದ್ದೀನಿ, ನಿಮಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಊರಲ್ಲೂ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡ್ರೆ ಆಯಾ ಗ್ರಾಮ ಪಂಚಾಯಿತಿಯಿಂದನ ಶಾಲೆಗಳಿಗೆ ಬರುವಂಥ ಅನುದಾನಗಳನ್ನು ನೋಡ್ಕೊಂಡು ಕೆಲಸ ಮಾಡ್ಬೋದು. ನೀವು ಮಕ್ಕಳನ್ನ ಡಾಕ್ಟ್ರು, ಇಂಜಿನಿಯರು ಇನ್ನೇನೋ ಓದಿಸ್ತೀವಿ ಅನ್ನೋದಲ್ಲ. ಮಕ್ಕಳಿಗೆ ಕಲಿಸ್ಬೇಕಾದಂಥ ವಿದ್ಯೆಗಳು, ಶಿಕ್ಷಣ ಅಂದರೆ ಬೇರೆ ಇದೆ, ಶಿಕ್ಷಣದ ಆಯಾಮಗಳು ಬೇರೆ ಇದೆ. ಶಿಕ್ಷಣ ಅಂದರೆ ಕೇವಲ ಪುಸ್ತಕದಲ್ಲಿ ಓದೋ ಬದನೆಕಾಯಿ ಅಲ್ಲ. ಮಕ್ಕಳಲ್ಲಿ ಇವತ್ತು ನೋಡಿ 350 ಜನ ಇದ್ದಾರೆ. 350 ಜನಕ್ಕೂ ಎಲ್ಲಿ ಟೈಮ್ ಕೊಡೋಕ್ಕಾಗುತ್ತೆ ಮಾಸ್ಟರ್ಗಳು? ಅದ್ರ ನಡುವೆ ಮೊಟ್ಟೆ ತರಕ್ಕೆ ಹೋಗ್ಬೇಕು, ಒಬ್ಬರೇ ಹೋಗೋಕ್ಕಾಗಲ್ಲ, ಇನ್ನೊಬ್ರ ಜೊತೆ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಸರ್, ಆದಷ್ಟು ಶಾಲೆಯಲ್ಲಿ ಏನೇನು ವ್ಯವಸ್ಥೆ ಬೇಕು ಅಂತ ನೋಡಿದಾಗ ನನಗೆ ತಿಳಿದಂಥದ್ದನ್ನು ನಾವು ನಮ್ಮ ದುಡ್ಡಲ್ಲಿ ಮಾಡಿಲ್ಲ, ನಿಮ್ಮ ದುಡ್ಡಲ್ಲೇ ಮಾಡಿರೋದು. ಗ್ರಾಮ ಪಂಚಾಯತಿ ದುಡ್ಡಲ್ಲೇ ಶೌಚಾಲಯಗಳು ಮತ್ತು ನೀರಿನ ವ್ಯವಸ್ಥೆನ ಸಣ್ಣ ಪುಟ್ಟದನ್ನ ನಮ್ಮ ಕಾಲಮಿತಿ ಒಳಗೆ ಮಾಡಿದ್ದೀವಿ. ನಾವೀಗ ಅದರ ಮೇಲೆ ಹೊರತುಪಡಿಸಿ ನಮ್ಮ ಕೈಯಿಂದ ಆಗ್ಲಿದ್ದನ್ನ ನಾವು ಶಾಸಕರ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಹೈಟೆಕ್ ಶೌಚಾಲಯ ಇಲ್ಲಿಗೂ ಒಂದಿಗೂ ಬೇಕು, ಇಲ್ಲೊಂದು ಬೇಕು ಹೈಟೆಕ್ ಶೌಚಾಲಯ. ಮತ್ತೆ ಊಟ ಕೂತ್ಕೊಂಡಾಗ ಹುಡುಗರೆಲ್ಲ ಮಣ್ಣು ರಾಚುತ್ತೆ. ಊಟ ಕೂತ್ಕೊಂಡ್ರೆ ಬಹಳ ಗಲೀಜು ಮಣ್ಣೆಲ್ಲ ಬಂದು ತಟ್ಟೆ ಒಳಗೆ ಬೀಳ್ತಾ ಇದೆ ಸರ್ ಅಂದ್ರು. ಹೆಂಗ್ ಸಾಧ್ಯ? ಅದಕ್ಕೋಸ್ಕರ ಒಂದು ಭೋಜನಾಲಯ ಬೇಕು. ಮಾನ್ಯ ಶಾಸಕರ ಹತ್ರನ ಒಂದು ಭೋಜನಾಲಯ, ಹುಡುಗರು ಸುವ್ಯವಸ್ಥಿತವಾಗಿ ಕೂತ್ಕೊಂಡು ಊಟ ಮಾಡಕ್ಕೆ ಒಂದು ಭೋಜನಾಲಯ ಬೇಕು. ಕಟ್ಟಡಗಳು ಬಹಳ ಶಿಥಿಲಾವಸ್ಥೆ ಆಗಿದ್ದಾವೆ. ನಮ್ಮ ಅಜ್ಜನ ಕಾಲದ ಕಟ್ಟಡ ನಾವು ಓದಿದ್ದು ಇಲ್ಲೆಯಾ, ನಮ್ಮ ಅಪ್ಪ ಓದಿದ್ದು ಇಲ್ಲೆಯಾ, ನಮ್ಮ ಅಜ್ಜ ಓದಿದ್ದು ಇಲ್ಲೆಯಾ, ಅಲ್ಲೇ ಇದಾವೆ. ಒಂಚೂರು ಹೈಟೆಕ್ ಕಟ್ಟಡಗಳು ಬೇಕು. ಎಲ್ಲ ಕೊಠಡಿಗಳಲ್ಲೂ ಕೂಡ ಗ್ರೀನ್ ಬೋರ್ಡ್ ಇರೋಂಥ ಸಿಸ್ಟಮ್, ಏನು ನಾವು ಸ್ಮಾರ್ಟ್ ಬೋರ್ಡ್ಗಳು ಏನಿದಾವೆ ಅವೆಲ್ಲವೂ ಕೂಡ ಬೇಕು. ಅದೇ ರೀತಿ ಮಾನ್ಯ ಶಾಸಕರಿಗೆ ಈ ಒಂದು ಜಾಗ ಏನಿದೆ ಅವ್ರ ಗಮನಕ್ಕೆ ತರ್ತಾ ಇದೀವಿ ಸರ್. ಈಗ ನಮ್ಮ ಸೌರಹೃದಯಿ ಗ್ರಾಮಸ್ಥರು ಈ ಜಾಗ ಬಿಟ್ಕೊಟ್ಟಿದ್ದಾರೆ. ಇದನ್ನು ಗ್ರಾಮ ಠಾಣವಾಗಿ ಬರ್ತಾ ಇದೆ. 1 ಎಕರೆ 10 ಗುಂಟೆ ಏನಿದೆ, 1 ಎಕರೆ ಏನಿದೆ ಪಕ್ಕದ ಜಾಗನೂ ಕೂಡ ಎಲ್ಲ ಗ್ರಾಮಸ್ಥರು ಬಿಟ್ಕೊಟ್ರೆ ಗ್ರಾಮ ಪಂಚಾಯತಿಂದ ನಿಂತ್ಕೊಂಡು ಅದನ್ನ ಪೂರ್ತಿಯ ನಿಮ್ಮದೇ ದುಡ್ಡಲ್ಲಿ ಅಭಿವೃದ್ಧಿ ಮಾಡಿ ಒಂದು ಒಳ್ಳೆ ಆಟದ ಮೈದಾನ ಮಾಡ್ಕೊಡ್ತೀವಿ. ದಯವಿಟ್ಟು ಎಲ್ಲರೂ ಸಹಕರಿಸ್ರಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಇನ್ನು ಏನೇ ಬೇಡಿಕೆ ಇದ್ರು ಕೂಡ ದಯವಿಟ್ಟು ಪೇರೆಂಟ್ಸು ಬಂದು ಮಾಸ್ಟರ್ಗೆ ಇದು ಆಗ್ಬೇಕು, ಇದು ಹೋಗ್ಬೇಕು, ಇದು ಹಿಂಗಲ್ಲ, ಹಿಂಗ್ ಬದಲಾಗಬೇಕು ಅಂತ ಹೇಳೋದ್ ಕಲೀರಿ. ಇವತ್ತೊಂದ್ ದಿವಸ ಜಿಗಿ ಲೈಟ್ ಹಾಕೊಂಡು ಮಾರನೇ ದಿನ ಎಲ್ಲ ಟಾಯ್ಲೆಟ್ ಅಲ್ಲಿ ನೀರಿಲ್ಲಂತೆ, ಅದಿಲ್ಲಂತೆ, ಇದಿಲ್ಲಂತೆ, ಹಿಂಗ್ ಆಗ್ಬಾರ್ದು. ಇನ್ನೂ ಕೂಡ ನಾವು ತಪ್ಪು ಮಾಡ್ತಾ ಇದೀವಿ. ತಪ್ಪನ್ನ ಸರಿಪಡಿಸ್ಕೊಳ್ರಿ. ನೀವೆಲ್ಲ ಟ್ಯಾಕ್ಸ್ ಕಟ್ಟಿದಿರಾ, ಸರ್ಕಾರಿ ಶಾಲೆ ನಿಮ್ ಶಾಲೆ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಧನ್ಯವಾದ.